ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. ಮೊನ್ನೆ 9/1/2026 ವೆಟರ್ನರಿ ಆಫೀಸರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಮ್ಮ ಭೂಗೋಳದ ಭಂಡಾರ ನಂಜಾನಾಯಕ್ ಸರ್ ಅವರ ಕರ್ನಾಟಕ ಭೂಗೋಳಶಾಸ್ತ್ರದಿಂದ ನೇರವಾಗಿ 11 ಪ್ರಶ್ನೆಗಳು ಬಂದಿವೆ ಸ್ನೇಹಿತರೆ. ಈ 11 ಪ್ರಶ್ನೆಗಳ ಜೊತೆಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಪುಸ್ತಕ ಯಾವುದಪ್ಪ ಅಂತ ಕೇಳಿದರೆ ಕರ್ನಾಟಕ ಭೂಗೋಳ ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಆ ವಿಷಯವನ್ನು ತಿಳಿಸುವುದರ ಜೊತೆಗೆ ಈ ಪುಸ್ತಕ ಯಾವ ರೀತಿಯ ಗುಣಮಟ್ಟ ಇದೆ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ ನಂಜಾನಾಯಕ್ ಸರ್ ಕ್ಲಾಸನ್ನು ನೋಡೋದ್ರ ಮೂಲಕ ನಾವು ಅರ್ಥೈಸ್ಕೊಳ್ಬೋದು. ಅದಕ್ಕಾಗಿ ಈ ಸೆಷನನ್ನು ನಂಜಾನಾಯಕ್ ಸರ್ ಅವರಿಗೆ ನೇರವಾಗಿ ಪುಸ್ತಕವನ್ನು ಹಸ್ತಾಂತರ ಮಾಡೋದರ ಮೂಲಕ ಕ್ಲಾಸನ್ನು ಬಿಟ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಸ್ಪರ್ಧಾ ಕನ್ನಡ ಕಸ್ತೂರಿ ಲೇಖಕರಾದಂತಹ ಶ್ರೀಯುತ ನಾಗರಾಜ್ ಸರ್ ಅವರು ನನ್ನ ಒಂದು ಬುಕ್ಸ್ ಆಗಿರುವಂತಹ ಕರ್ನಾಟಕ ಭೂಗೋಳದ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಅವರಿಗೆ ನಾನು ವಂದನೆಯನ್ನು ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ವೆಟರ್ನರಿ ಆಫೀಸರ್ಸ್ ಅಂಥೇಳಿ. ಈಗ ರೀಸೆಂಟ್ ಎಕ್ಸಾಮ್ ನಡೆದಿದ್ದು ಯಾವಾಗಪ್ಪ ಅಂದರೆ 9/1/2026 ಎಕ್ಸಾಮ್ ನಡೀತು. ಆ ಒಂದು ಎಕ್ಸಾಮಲ್ಲಿ ಈ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಒಟ್ಟು ಎಷ್ಟು ಕ್ವಶನ್ಸನ್ನು ಕೇಳಿದಾರಪ್ಪ ಅಂದರೆ 11 ಕ್ವಶನ್ಸ್ಗಳು ಕಂಡುಬರ್ತವೆ. ಈ 11 ಪ್ರಶ್ನೆಗಳು ಸಹ ಈ ಒಂದು ಕರ್ನಾಟಕ ಭೂಗೋಳ ಪುಸ್ತಕದಿಂದನೇ ಬಂದಿರುವಂತಹ ಪ್ರಶ್ನೆಗಳಾಗಿರ್ತವೆ. ಆ ಎಲ್ಲ ಪ್ರಶ್ನೆಗಳಿಗೆ ನಾವು ಇದರಲ್ಲಿ ಆ ಒಂದು ಪೇಜನ್ನು ಇಟ್ಕೊಂಡು ಯಾವ್ಯಾವ ಪೇಜಲ್ಲಿ ಯಾವ್ಯಾವ ರೀತಿಯಲ್ಲಿ ಕಾನ್ಸೆಪ್ಟ್ ಇದೆ ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿರುವಂತಹ ಒಂದು ಪಿಕ್ಚರನ್ನು ಕೊಡ್ತೀನಿ ನೋಡಿ. ಈ ಕರ್ನಾಟಕ ಭೂಗೋಳ ಅನ್ನೋವಂಥದ್ದು ನೀವು ಸ್ಟೇಟ್ ಎಕ್ಸಾಮ್ಸ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಕರ್ನಾಟಕ ಜಿಯೋಗ್ರಫಿಯನ್ನು ಹೆಚ್ಚು ಫೋಕಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಕೂಡ ನಾವು ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳು ಬರ್ತಾವಂತೇಳಿ ನೋಡೋಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದು ವಿಶೇಷವಾದಂತಹ ದಿನ ಏನಪ್ಪ ಅಂದರೆ ವರ್ಷದ ಮೊದಲ ಹಬ್ಬವಾಗಿರುವಂತಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಿಮಗೆಲ್ರಿಗೂ ಕೂಡ ಅರ್ಪಿಸ್ತಾ, ಸ್ನೇಹಿತರೆ, ಈ ಸಂಕ್ರಮಣ ಅನ್ನುವಂಥದ್ದು ಈ ಒಂದು ಹೊಸ ವರ್ಷಕ್ಕೆ ನಾಂದಿ ಹಾಡ್ತಾ ಇರುವಂತಹ ಒಂದು ಹಬ್ಬವಾಗಿರುತ್ತೆ. ಈಗ ಸೂರ್ಯ ಏನು ಮಾಡ್ತಾರಪ್ಪ ಅಂದರೆ ಉತ್ತರ ಗೋಳಾರ್ಧದ ಕಡೆ ಮೂವ್ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಉತ್ತರಾಯಣ ಅಂತ ಕರಿತೀವಿ ನೋಡಿ. ಎಲ್ಲ ಒಂದು ಉತ್ತಮವಾದಂತಹ ಹಬ್ಬ ಹರಿದಿನಗಳು ಶುಭ ಕಾರ್ಯಗಳು ನಡೆಯುವಂಥದ್ದು ಇದೇ ಅವಧಿಯಿಂದ ಸ್ಟಾರ್ಟ್ ಆಗುವಂಥದ್ದು. ಹಾಗಾಗಿ ಸೂರ್ಯ ಹೇಗೆ ಉತ್ತರಾಯಣದ ಕಡೆ ಬೆಳಕನ್ನು ಚೆಲ್ತಾ ಬರ್ತಾ ಇದ್ದಾನೋ ಅದೇ ರೀತಿಯಲ್ಲಿ 2026 ಅನ್ನೋದು ನಿಮ್ಮ ಬಾಳಿನಲ್ಲಿ ನಿಮ್ಮ ಬದುಕನ್ನೇ ಬದಲಾಯಿಸುವಂತಹ ಒಂದು ವರ್ಷ ಆಗಲಿ, ಹಲವಾರು ನೋಟಿಫಿಕೇಶನ್ ಆಗಲಿ, ಆ ನೋಟಿಫಿಕೇಶನಲ್ಲಿ ಯಾವುದಾದ್ರು ಒಂದು ಹುದ್ದೆಯನ್ನು ನೀವೆಲ್ಲರೂ ಪಡ್ಕೊಳ್ರಿ ಅನ್ನೋದೇ ನಮ್ಮ ಒಂದು ಸಂಸ್ಥೆಯ ಉದ್ದೇಶವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಪ್ರತಿದಿನವೂ ಕೂಡ ನಿಮಗೆ ವಿಡಿಯೋಸನ್ನು ಬಿಡ್ತಾ ಬರ್ತೀವಿ. ಹಾಗಾದರೆ ಇವತ್ತಿನ ಈ ವೆಟರ್ನರಿ ಆಫೀಸರ್ ವಿಒ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳು ಯಾವ ಇದೆ, ಆ ಬುಕ್ಸಲ್ಲಿ ಯಾವ ಚಾಪ್ಟ್ರಲ್ಲಿ ಕಂಡು ಬರ್ತಾವೆ ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೊಡ್ತೀನಿ ನೋಡಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು GPSTR, HSTR, PSTR ಈ 3 ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಯಾರಿಗೆ ಆನ್ಲೈನ್ ಕೋರ್ಸ್ ಬೇಕೋ ಪ್ಲೇ ಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕೋರ್ಸ್ ಲಿಸ್ಟ್ ಸಿಗತ್ತೆ. ಹಾಗಾದರೆ ಇವತ್ತಿನ ಟಾಪಿಕ್ಗೆ ಹೋದಾಗ ನಾವು ಮೊದಲನೇ ಪ್ರಶ್ನೆ ನೋಡಿ ಯಾವುದು ಕೊಟ್ಟಿದ್ದಾನಂತ ನೋಡಿದಾಗ ನೋಡಿ, ನೇತ್ರಾಣಿ ದ್ವೀಪವು ಈ ಕೆಳಗಿನ ಯಾವ ಮುಖ್ಯ ಪಟ್ಟಣಕ್ಕೆ ಸಮೀಪದಲ್ಲಿದೆ ಅಂತ ಇದೆ. ನೇತ್ರಾಣಿ ದ್ವೀಪ ಅನ್ನೋಂಥದ್ದು ಬಹಳಷ್ಟು ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್ಸ್ ಆಗಿರುತ್ತೆ. ನೇತ್ರಾಣಿ ದ್ವೀಪ ಎಲ್ಲಿದೆಯಪ್ಪ ಅಂದರೆ ಭಟ್ಕಳ ಇದೆ, ಹೊನ್ನಾವರ, ಮುರುಡೇಶ್ವರ, ಕಾರವಾರ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಮುರುಡೇಶ್ವರ ಅನ್ನೋಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೇತ್ರಾಣಿ ದ್ವೀಪವನ್ನು ಪಿಜನ್ ಐಲ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಪಾರಿವಾಳಗಳ ಸಂಖ್ಯೆ ಅತಿ ಹೆಚ್ಚಾಗಿ ಕಂಡುಬರೋದ್ರಿಂದ ಈ ಒಂದು ದ್ವೀಪವನ್ನು ನೇತ್ರಾಣಿ ಅಂತಲೂ ಕೂಡ ಕರೆಯೋದು ಅಥವಾ ಪಿಜನ್ ಐಲ್ಯಾಂಡ್ ಅಂಥೇಳಿ. ಬಹಳಷ್ಟು ಎಕ್ಸಾಮಲ್ಲಿ ಇದು ಪ್ರಶ್ನೆಯಾಗಿ ಬರ್ತಾನೆ ಇರುತ್ತೆ. ಹಾಗಾದರೆ ನೋಡಿ, ಈ ಬುಕ್ಕಲ್ಲಿ ನಿಮಗೆ ಎಲ್ಲಿ ಮಾಹಿತಿ ಸಿಗತ್ತಪ್ಪ ಅಂದರೆ ಪೇಜ್ ನಂಬರ್ 21. ಭಾಳಷ್ಟು ಮಂದಿ ಆಲ್ರೆಡಿ ಬುಕ್ಸನ್ನು ತೆಗೆದುಕೊಂಡಿದ್ದೀರಿ, ಕಾಮೆಂಟನ್ನು ಮಾಡ್ತಾ ಇದ್ದೀರಿ, ಭಾಳ ಚೆಂದಾಗಿದೆ ಮಾಹಿತಿ, ತುಂಬ ಚೆನ್ನಾಗಿದೆ ಸರ್ ಅಂತೇಳಿ. ಹಾಗಾದರೆ 21ನೇ ಪೇಜನ್ನು ತೆಗೀರಿ. ಆ 21ನೇ ಪೇಜಲ್ಲಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಫಸ್ಟ್ ನಾವು ಡಿಸ್ಟಿಕನ್ನು ನೋಡಬೇಕು. ಯಾವ ಡಿಸ್ಟಿಕಲ್ಲಿದೆ ಇದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ನೇತ್ರಾಣಿ ದ್ವೀಪ ಅನ್ನುವಂಥದ್ದು ನಿಯರ್ ಭಟ್ಕಳ ತಾಲೂಕಿನಲ್ಲಿರುವಂತಹ ಮುರುಡೇಶ್ವರದ ಬಳಿ ಕಂಡುಬರುತ್ತೆ. ನೋಡಿ, ಇಲ್ಲಿ ಮುರುಡೇಶ್ವರ ಅನ್ನುವಂತಹದ್ದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಉತ್ತರ ಕನ್ನಡ ಜಿಲ್ಲೆ ನೇತ್ರಾಣಿ ದ್ವೀಪ ಅನ್ನುವಂಥದ್ದು ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಕಂಡುಬರುವಂಥದ್ದು.
ಹಾಗಾದ್ರೆ ಈ ಕಾನ್ಸೆಪ್ಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ದ್ವೀಪಗಳು ಕಾರವಾರದ ಬಳಿ ಯಾವುದಿದೆ, ಹೊನ್ನಾವರದ ಬಳಿ ಯಾವುದಿದೆ, ಹಾಗೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಅಷ್ಟೂ ಜಿಲ್ಲೆಗಳಲ್ಲಿ ಕಂಡುಬರುವಂತಹ ಪ್ರಮುಖ ದ್ವೀಪಗಳು ಯಾವ್ಯಾವುದು ಅಂತ ಇಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂತಹ ಮಾಹಿತಿ ಈ ಬುಕ್ಸ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮೊದಲನೇ ಪ್ರಶ್ನೆ ನೋಡಿ, ಮೂರನೇದು ಮುರುಡೇಶ್ವರ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕರ್ನಾಟಕದ ಕರಾವಳಿ ಉದ್ದಕ್ಕೂ ಇರುವ ಈ ಕೆಳಗಿನ ಕಡಲ ತೀರಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಜೋಡಿಸಿ ಅಂತ. ಅವಾಗೆಲ್ಲ ಬಹಳ ಸಿಂಪಲ್ ಕ್ವಶನ್ಸ್ ಬರ್ತಿತ್ತು, ಈಗ ಸ್ವಲ್ಪ ಡೀಪ್ ಲೆವೆಲ್ಗೆ ಹೋಗಿದ್ದಾರೆ. ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ನೋಡಿ, ಕ್ವಶನ್ ಕರೆಕ್ಟಾಗಿ ಓದ್ಕೋಬೇಕು. ಉತ್ತರದಿಂದ ದಕ್ಷಿಣಕ್ಕೆ ಅಂತ ಕೊಡ್ತಾನೆ, ನಾರ್ತ್ ಇಂದ ಸೌತ್ಗೆ ಇರುವಂತಹ ಯಾವುದನ್ನ ಕಡಲ ತೀರಗಳನ್ನ ಅಂದ್ರೆ ಬೀಚ್ಗಳನ್ನ ನಾವು ಲೀಸ್ಟ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ ಇಲ್ಲಿ ಸರಿಯಾದಂತಹ ಉತ್ತರ ಅಂತ ನೋಡಿದಾಗ ಇಲ್ಲಿ ಕರ್ನಾಟಕ ಕರಾವಳಿ ಅಂತ ಕೇಳಿದ್ರೆ ಎಷ್ಟು ಜಿಲ್ಲೆಗಳಲ್ಲಿ ಕರಾವಳಿ ತೀರ ಪ್ರದೇಶ ಇದೆ ಅಂದ್ರೆ 3 ಜಿಲ್ಲೆಗಳಲ್ಲಿ ಕಂಡುಬರುತ್ತೆ. ಒಂದು ಉತ್ತರ ಕನ್ನಡ ಜಿಲ್ಲೆ ನಾರ್ತ್ ಅಲ್ಲಿ, ಮಿಡಲ್ ಅಲ್ಲಿ ಇರೋದು ಉಡುಪಿ ಜಿಲ್ಲೆ ಕಂಡುಬರುತ್ತೆ, ಸೌತ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡುಬರುತ್ತೆ. ಈ 3 ಜಿಲ್ಲೆಗಳಲ್ಲಿ ಯಾವ್ಯಾವ ದ್ವೀಪ ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿ ನೋಡ್ಬೋದು. ಇದು ತಪ್ಪು ಅನ್ನೋದಕ್ಕೆ ಈಸಿಯಾಗಿ ಇಲ್ಲೇ ಫೈಂಡ್ ಔಟ್ ಮಾಡ್ಬೋದು. ತಣ್ಣೀರ ಬಾವಿ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಹಾಗಾಗಿ ಇದು ಸೌತ್ ಅಲ್ಲಿ ಲಾಸ್ಟ್ ಅಲ್ಲಿ ಕಂಡುಬರುವಂತಹ ದ್ವೀಪ, ಅದು ತಪ್ಪಾಗಿದೆ. ಮರವಂತೆ ಅನ್ನೋದು ಸ್ಟಾರ್ಟಿಂಗ್ ಅಲ್ಲೇ ಕಂಡುಬರುತ್ತೆ. ಮರವಂತೆ ಅನ್ನೋದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರ್ತಾ ಇದೆ ನೋಡಿ, ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರಬೇಕು. ಇದು ಕೂಡ ತಪ್ಪಾದಂತ ಆನ್ಸರ್ ಅನ್ನ ಇಲ್ಲೇ ನಾವು ಕಂಡು ಹಿಡ್ಕೋಬಹುದು. ಹಾಗೆ ಮಲ್ಪೆ ಅಂತ 4th ಆಪ್ಷನ್ ಅಲ್ಲಿ ಇದೆ ನೋಡಿ, ಮಲ್ಪೆನೂ ಕೂಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ. ಮಲ್ಪೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಹಾಗಾಗಿ ಇದು 4ನೇ ಆಪ್ಷನ್ ಕೂಡ ತಪ್ಪಾಗಿದೆ. ಸರಿಯಾದಂತಹ ಆಪ್ಷನ್ ಯಾವುದಪ್ಪ ಅಂದ್ರೆ 3ನೇದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಯಾವ್ಯಾವ ದ್ವೀಪಗಳನ್ನ ಕೊಟ್ಟಿದ್ದಾರೆ ಫಸ್ಟ್ ನೋಡಿ, ಓಂ ಬೀಚ್ ಅಂತ ಇದೆ. ಓಂ ಬೀಚ್ ಅಂತೇಳಿ ನೋಡಿ ಎಲ್ಲಿದೆ ಅಂದ್ರೆ ಇಲ್ಲಿ ಹೆಡ್ಡಿಂಗ್ ಅಲ್ಲೇ ಕಾಣಿಸ್ತಾ ಇದೆ. ಓಂ ಬೀಚು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರೋದು, ಇದು ನಾರ್ತ್ ಅಲ್ಲಿ ಫಸ್ಟ್ ಬರುತ್ತೆ. ಎರಡನೇದು ಯಾವುದಿದೆ ಅಂತ ನೋಡಿದಾಗ ಓಂ ಬೀಚ್ ಆದಂತ ಮರವಂತೆ ಬೀಚ್ ಕಂಡು ಬರುತ್ತೆ. ಮರವಂತೆ ಎಲ್ಲಿದೆ ನೋಡಿ, ಫಸ್ಟಿಗೆ ಕಾಣಿಸ್ತಾ ಇದೆ ಮರವಂತೆ ಬೀಚ್ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸೆಕೆಂಡ್ ಅದನ್ನ ಆಪ್ಷನ್ ಆಗಿ ತಗೊಳ್ತೀವಿ. ನೆಕ್ಸ್ಟ್ ಮಲ್ಪೆ ಅನ್ನೋದು ಕೂಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆ ಕಂಡುಬರುತ್ತೆ. ಇದು 3ನೇದಾಗಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಅದಾದ ನಂತರ ತಣ್ಣೀರ ಬಾವಿ ಬೀಚ್ ಅಂತ ಕಂಡುಬರುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರೋದು ನೋಡಿ, ಮಂಗಳೂರು ಬಳಿ ತಣ್ಣೀರ ಬಾವಿ ಬೀಚ್. ಹಾಗಾಗಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ರೀತಿ ತಗೊಂಡಾಗ ಉತ್ತರದಿಂದ ದಕ್ಷಿಣಕ್ಕೆ ಹಾದು ಹೋಗುವಂತಹ ಪ್ರಮುಖ ಬೀಚ್ಗಳು ಅಥವಾ ಕಡಲ ತೀರಗಳನ್ನು ನಾವಿಲ್ಲಿ ನೋಡ್ಬೋದು. ನೋಡಿ ಬುಕ್ಸ್ ಅಲ್ಲಿ 20ನೇ ಪೇಜಲ್ಲಿ ಈ ಕಾನ್ಸೆಪ್ಟ್ ಇದೆ ನಿಮಗೆ. 20ನೇ ಪೇಜಲ್ಲಿ ನೋಡಿ, ಕರ್ನಾಟಕದ ಪ್ರಮುಖ ಬೀಚುಗಳಂತಾನೆ ಟಾಪಿಕ್ ಇದೆ. ಯಾವ್ಯಾವ ಬೀಚು ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡು ಬರ್ತಾವ ಅಂತ ಹೇಳಿ ನಾವು ಕ್ಲೀನ್ ಆಗಿ ತಿಳ್ಕೊಬೇಕಾಗತ್ತೆ. ನೋಡಿ ಈಗ ಡಿಫಿಕಲ್ಟಿ ಲೆವೆಲ್ ಅನ್ನೋದು ಹೆಚ್ಚು ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಕ್ವಶನ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ನಾರ್ತ್ ಇಂದ ಸೌತ್ಗೆ ಹೆಂಗೆ ಕಂಡುಹಿಡಿಯೋದು ನಾವು, ಓವರ್ ಆಲ್ ಬೀಚ್ಗಳ ಬಗ್ಗೆ ಕೇಳಿದ್ರೆ ಆನ್ಸರ್ ಮಾಡ್ಬೋದು. ಈ ರೀತಿ ಡಿಫಿಕಲ್ಟಿ ಲೆವೆಲ್ ಅನ್ನೋದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಕಾನ್ಸೆಪ್ಟ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡಿಕೊಂಡು ಓದಬೇಕಾಗತ್ತೆ. ನಿಮಗೆ ಅಷ್ಟು ಮಾಹಿತಿ ಈ ಒಂದು ಬುಕ್ಸ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಕರ್ನಾಟಕದ ಕರಾವಳಿ ಉದ್ದಕ್ಕೂ ಇರುವ ಈ ಕೆಳಗಿನ ನದಿಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಜೋಡಿಸಿ. ನೋಡಿ ಕರ್ನಾಟಕದಲ್ಲಿ ಹಲವಾರು ನದಿಗಳು ಹರಿತವೆ. ಉತ್ತರದಿಂದ ದಕ್ಷಿಣಕ್ಕೆ ಯಾವ್ಯಾವ ನದಿಗಳು ಹರಿತಾವ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿ ಉತ್ತರದಿಂದ ದಕ್ಷಿಣಕ್ಕೆ ಅಂತ ನೋಡಿದಾಗ ಇಲ್ಲಿ ಕೊಟ್ಟಿರುವಂತಹ ನದಿಗಳು ಆಲ್ಮೋಸ್ಟ್ ಯಾವ ದಿಕ್ಕಿಗೆ ಹರಿಯುವಂತಹ ನದಿಗಳಪ್ಪ ಅಂದ್ರೆ ಇವು ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳು. ಅಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಲೀಸ್ಟ್ ಅಲ್ಲಿ ನಾವು ನೋಡ್ತೀವಿ. ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳು ಎಲ್ಲವೂ ಕೂಡ ಪಶ್ಚಿಮ ದಿಕ್ಕಿಗೆ ಹರಿತವೆ. ಆದ್ರೆ ಉತ್ತರದಿಂದ ದಕ್ಷಿಣಕ್ಕೆ ನಮಗೆ ಆನ್ಸರ್ ಬೇಕಲ್ವಾ, ಆನ್ಸರ್ 2ನೇದು ಸರಿ ಇದೆ. ಅದು 2ನೇದು ಸರಿ ಇದೆ ಅನ್ನೋದಕ್ಕೆ ಇಲ್ಲಿ ನೋಡಿ ಪೇಜ್ ನಂಬರ್ 75ರಲ್ಲಿ ಕರ್ನಾಟಕದ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳನ್ನ ಮ್ಯಾಪ್ ಅಲ್ಲೇ ಕೊಟ್ಬಿಟ್ಟಿದ್ದೀನಿ ನಾನು. ಆ ಮ್ಯಾಪ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಹರಿತಾವ ಅನ್ನೋದು ಗೊತ್ತಾಗತ್ತೆ. ಅದರಲ್ಲಿ ನೋಡಿ ಫಸ್ಟ್ ರಿವರ್ ಯಾವ್ದಿದೆಯಪ್ಪ ಅಂದ್ರೆ ಕಾಳಿ ರಿವರ್ ಕಂಡು ಬರುತ್ತೆ. ಇಲ್ಲಿದೆಯಲ್ಲ ಇದೇ ಕಾಳಿ ನದಿ. ಕ್ಲಿಯರಾ? ಹಾಗಾಗಿ ಕಾಳಿ ನದಿ ಆಪ್ಷನ್ ಅನ್ನು ಹುಡುಕಿದಾಗ ಎಲ್ಲೆಲ್ಲಿ ಕಾಳಿ ನದಿ ಇದೆ, 2ನೇದರಲ್ಲಿ ಆಪ್ಷನ್ ಅಲ್ಲಿ ಇದೆ, 3ನೇದರಲ್ಲೂ ಕಾಳಿ ನದಿ ಇದೆ. ಹಾಗಾದ್ರೆ ಇಲ್ಲಿ ತಪ್ಪಾಗಿರೋದು 4 ಮತ್ತು 1 ಅನ್ನೋದು ತಪ್ಪಂತ ನಮಗೆ ಈಸಿಯಾಗಿ ಗೊತ್ತಾಯ್ತು. ನೆಕ್ಸ್ಟ್ 2ನೇ ನದಿ ನೋಡಿ ಗಂಗವಳ್ಳಿ ನದಿ ಅಂತ ಇಲ್ಲಿದೆ, ಇಲ್ಲಿ ಅಘನಾಸಿನಿ ನದಿ ಅಂತ ಇದೆ. 2 ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಹರಿಯುವಂಥದ್ದು. ಆದರೆ ಟಾಪ್ ಅಲ್ಲಿ ನೋಡಿದಾಗ ಇಲ್ಲಿ ಗಂಗವಳ್ಳಿ ನದಿ ಅಂತ ಹರಿಯುತ್ತೆ. ನೆಕ್ಸ್ಟ್ ಸೆಕೆಂಡ್ ನದಿ ಯಾವ್ದು ಕಂಡು ಬರುತ್ತೆ, ಗಂಗವಳ್ಳಿ.
ಆ ಗಂಗವಳ್ಳಿ ನದಿಯನ್ನ ಬೇಡ್ತಿ ನದಿ ಅಂತಲೂ ಕೂಡ ಕರೆಯುವಂಥದ್ದು. ಹಾಗಾಗಿ ಇಲ್ಲಿ ಅಘನಾಸಿ ಅನ್ನೋದು ತಪ್ಪಾಗಿರುವಂಥದ್ದು. 3ನೇ ಆಪ್ಷನ್ ಕೂಡ ರಾಂಗ್ ಆಗಿದೆ. ನೆಕ್ಸ್ಟ್ ನದಿ ನೋಡಿ, 3ನೇ ನದಿ ಯಾವುದಪ್ಪ ಅಂದ್ರೆ ಅಘನಾಸಿನಿ ನದಿ ಹರಿಯುತ್ತೆ 3ನೇದು. ಅದಾದ ನಂತರ 4ನೇ ನದಿ ಯಾವುದಿದೆ ನೋಡಿ, ಶರಾವತಿ ನದಿ ಹರಿಯುತ್ತೆ. ಹಾಗಾಗಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ರಿವರ್ ಅನ್ನ ನಾರ್ತ್ ಇಂದ ಸೌತಿಗೆ ನಾವು ಮಾರ್ಕ್ ಮಾಡ್ತೀವಿ. ಕ್ಲಿಯರ್ ನೋಡಿ, ಮ್ಯಾಪಲ್ಲಿ ನಿಮಗೆ ಕ್ಲಿಯರ್ ಆಗಿ ಸಿಗತ್ತೆ. ಉತ್ತರದಿಂದ ದಕ್ಷಿಣಕ್ಕೆ ಹರಿತಾ ಇರುವಂತಹ ನದಿಗಳ ಪಟ್ಟಿಯನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ಯಾವ ದಿಕ್ಕಿಗೆ ಹರಿತಾ ಇರುವಂತಹ ನದಿವು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗಿರ್ತವೆ, ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳ ಪಟ್ಟಿಯನ್ನು ನೋಡ್ಬೋದು. ಲಾಸ್ಟ್ ಅಲ್ಲಿ ನೋಡಿ, ಇಲ್ಲಿ ನೇತ್ರಾವತಿ ನದಿ ಹರಿಯೋದನ್ನ ನೋಡ್ತೀವಿ. ಇದಿಷ್ಟು ಮಾಹಿತಿಯನ್ನ ನಾವು ಕರ್ನಾಟಕದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳ ಬಗ್ಗೆ ನಾವಿಲ್ಲಿ ತಿಳ್ಕೋಬಹುದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದಲ್ಲಿ ಕಾಫಿ ಹೂ ಬಿಡುವ ಕಾಲ ಮತ್ತು ಮಾವಿನ ಹುಯಿಲುಗಳು ಈ ಕೆಳಗಿನ ಯಾವುದರ ಉದಾಹರಣೆಗಳಾಗಿವೆ? ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಬೆಳಿತೀವಿ. ಯಾವ ಮಳೆ ಬಿದ್ದಾಗ ಕರ್ನಾಟಕದಲ್ಲಿ ಕಾಫಿ ಗಿಡಗಳು ಹೂ ಬಿಡಕ್ಕೆ ಸ್ಟಾರ್ಟ್ ಆಗ್ತವೆ, ಅದು ಇಂಪಾರ್ಟೆಂಟು. ನೋಡಿ, ಬೇಸಿಗೆ ಅವಧಿಯಲ್ಲಿ ಒಂದು ಮಳೆ ಆಗತ್ತೆ. ಆ ಮಳೆಯನ್ನ ಪರಿಸರಣ ಮಳೆ ಅಂತ ಕರಿತೀವಿ, ಕನ್ವೆನ್ಷನಲ್ ರೈನ್ಫಾಲ್ ಅಂತ. ಆ ಪರಿಸರಣ ಮಳೆ ಬೀಳತ್ತಲ್ಲ, ಆ ಅವಧಿಯಲ್ಲಿ ಕಾಫಿ ಗಿಡಗಳು ಹೂ ಬಿಡಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಇದನ್ನ ಕಾಫಿ ಹೂ ಮಳೆ ಅಂತಾನೂ ಕೂಡ ಕರಿತೀವಿ, ಕಾಫಿ ಬ್ಲಾಸ್ಮಾ ಅಂತ ಕರೆಯೋದು. ಹಾಗಾದ್ರೆ ಕಾಫಿ ಗಿಡಗಳು ಹೂ ಬಿಡ್ತವೆ. ನೆಕ್ಸ್ಟ್ ಮಾವು ಏನಾಗುತ್ತೆ, ಹುಯಿಲಾಗತ್ತೆ. ಹುಯಿಲು ಅಂದ್ರೆ ಕೊಯ್ಲು ಅಂತ. ನಾವು ಮಾರ್ಚ್ ಅವಧಿ ನೋಡಿ, ಮಾರ್ಚ್ ಏಪ್ರಿಲ್ ಅಲ್ಲಿ ಜೋರ ಗಾಳಿ ಬೀಸತ್ತೆ, ಮಾವು ಎಲ್ಲ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗಾಳಿ ಹೊಡೆತಕ್ಕೆ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲೇ ಮಾವು ಹಣ್ಣಾಗಕ್ಕೆ ಸ್ಟಾರ್ಟ್ ಆಗೋದು. ಹಾಗಾಗಿ ಇದನ್ನ ಮಾವಿನ ಹುಯಿಲು, ಕೊಯ್ಲು. ಒಂದು ಹೂ ಬಿಡತ್ತೆ, ಇನ್ನೊಂದು ಕೊಯ್ಲಾಗತ್ತೆ. ಅದು ಅಂತಹ ಮಳೆಯನ್ನ ಏನಂತ ಕರಿತೀವಿ ಅನ್ನೋದು ಕ್ವಶನ್ ಆಗಿ ಬಂದಿರುವಂಥದ್ದು. ನೋಡಿ, ಮುಂಗಾರು ಪೂರ್ವ ಮಳೆ ಅಂತ, ಅಂದ್ರೆ ಮುಂಗಾರು ಬರೋಕ್ಕಿಂತ ಮುಂಚಿತವಾಗಿ ಬರುವಂತಹ ಮಳೆಯನ್ನ ಏನಂತ ಕರಿತೀವಿ, ಮುಂಗಾರು ಪೂರ್ವ ಮಳೆ ಅಂತಾನೆ ಕರಿತೀವಿ. ಪ್ರೀ ಮಾನ್ಸೂನ್ ಸೀಸನ್ ಅಂತ ಕರೆಯೋದು ಇದನ್ನ. ಹಾಗಾದ್ರೆ ಈ ಪ್ರೀ ಮಾನ್ಸೂನ್ ಸೀಸನ್ ಯಾವ ಅವಧಿಯಲ್ಲಿ ಬರುತ್ತೆ, ಅಥವಾ ಈ ಮಳೆಯನ್ನ ಏನಂತ ಕರಿತೀವಿ, ಪರಿಸರಣ ಮಳೆ, ಕನ್ವೆನ್ಷನಲ್ ರೈನ್ಫಾಲ್ ಅಂತ ಕರಿತೀವಿ. ಸ್ಥಳೀಯ ಮಾರುತಗಳಿಂದ ಬೀಸುವಂತಹ ಒಂದು ಮಳೆ ಆಗಿರುತ್ತೆ. ಇನ್ನೇನು ಮಾನ್ಸೂನ್ ಅಂದ್ರೆ ಮಳೆಗಾಲದ ಅವಧಿಯನ್ನ ಮಾನ್ಸೂನ್ ಅವಧಿ ಅಂತ ಕರಿತೀವಿ. ಹಿಂದಿರುಗುವ ಮಾನ್ಸೂನ್ ಅಂತ ಕೇಳಿದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನ ಕರೆಯುವಂಥದ್ದು. ರೈಟ್. ಹಾಗಾದ್ರೆ ಇಲ್ಲಿ ಒಂದನೇದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಹಾಗಾದ್ರೆ ಈ ಬುಕ್ಸ್ ಅಲ್ಲಿ ಎಲ್ಲಿ ಈ ಕಾನ್ಸೆಪ್ಟ್ ನಿಮಗೆ ಸಿಗತ್ತೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ನೋಡಿ, ಇಲ್ಲಿ ಈ ಒಂದು ಏರಿಯಾವನ್ನ ನಾವು ತಿಳ್ಕೊಳ್ತಾ ಬರಬೇಕಾಗತ್ತೆ. ಇಲ್ಲಿ ಪರಿಸರಣ ಮಳೆ ಆಗತ್ತಂತ ನಾನು ಹೇಳಿದೆ ಬೇಸಿಗೆ ಅವಧಿಯಲ್ಲಿ. ಆ ಪರಿಸರಣ ಮಳೆಯನ್ನ ಕರ್ನಾಟಕದಲ್ಲಿ ಯಾವ್ಯಾವ ಹೆಸರುಗಳಿಂದ ಕರಿತೀವಪ್ಪ ಅಂದ್ರೆ ಕಾಫಿ ಹೂ ಮಳೆ ಅಂತ ಕರಿತೀವಿ, ಕಾಫಿ ಬ್ಲಾಸ್ಮಾ ಅಂತ ಕರಿತೀವಿ, ಹಾಗೆ ಮಾವಿನ ಹುಯಿಲು ಅಂತಾನೂ ಕೂಡ ಕರಿತೀವಿ, ಮ್ಯಾಂಗೋ ಶವರ್ ಅಂತ ಹೇಳಿ. ಹಾಗಾದ್ರೆ ಈ ಮಳೆಯನ್ನ ಯಾವ ಟೈಟಲ್ ಕೊಡ್ತೀವಪ್ಪ ಅಂತ ಕೇಳಿದ್ರೆ ಪ್ರೀ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ, ಅಥವಾ ಮಾನ್ಸೂನ್ ಮಾರುತಗಳ ಪೂರ್ವ ಸಿದ್ಧತಾ ಕಾಲ. ಅಂದ್ರೆ ಮಾನ್ಸೂನ್ ಮಾರುತಗಳು ಬರೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಅದನ್ನೇ ನಾವಿಲ್ಲಿ ಕರೆಯೋದು ಮುಂಗಾರು ಪೂರ್ವ ಮಳೆ ಅಂತ. ಅಂದ್ರೆ ಮುಂಗಾರು ಮಳೆಗಿಂತ ಪೂರ್ವವಾಗಿ ಬೀಳುವಂತಹ, ಹಿಂದೆ ಬೀಳುವಂತಹ ಮಳೆಯನ್ನ ನೋಡ್ತೀವಿ. ನೋಡಿ, ಈ ಪೇಜ್ ನಂಬರ್ 37ರಲ್ಲಿ ಈ ಒಂದು ಮಳೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೋಡಿ, ಈ ಕರ್ನಾಟಕ ಭೂಗೋಳ ಅನ್ನುವಂಥದ್ದು ಯಾವೆಲ್ಲ ವಿಷಯಗಳನ್ನು ಹೊಂದಿದೆ, ಯಾವೆಲ್ಲ ಎಕ್ಸಾಮಿಗೆ ಯೂಸ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು UPSC ಇಂದ ಹಿಡಿದು PC ಎಕ್ಸಾಮ್ವರೆಗೂ, AE, JE, FDA, STA, ಗ್ರೂಪ್ ಸಿ ಯಾವ ಎಕ್ಸಾಮ್ ಆದ್ರೂ ತಗೊಳ್ಳಿ, ಟೀಚರ್ ಎಕ್ಸಾಮ್ಸಿಗೂ ಕೂಡ ಯೂಸ್ ಆಗುವಂತಹ ಒಂದು ಕಾನ್ಸೆಪ್ಟನ್ನು ನೋಡ್ತೀವಿ. ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ದೀನಿ. ಆ 4 ಭಾಗಗಳು ಯಾವುದಪ್ಪ ಅಂದರೆ ಕರ್ನಾಟಕ ಭೂಗೋಳ ಪರಿಚಯ ಅಂತ ಕಂಡುಬರುತ್ತೆ. ಆ ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಇಲ್ಲಿ ಒಟ್ಟು 20 ಅಧ್ಯಾಯಗಳನ್ನು ಹೊಂದಿದೆ. 20 ಚಾಪ್ಟರ್ಸ್ಗಳಿದ್ದಾವೆ. ಕರ್ನಾಟಕದ ಪರಿಚಯ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣ, ಕರ್ನಾಟಕದ ಮಣ್ಣು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯ ಸಂಪತ್ತಾಗಿರ್ಬೋದು, ಹಾಗೆ ರಾಮ್ಸಾರ್ ಸೈಟು, ಜನಸಂಖ್ಯೆ, ಜನಸಾಂದ್ರತೆ ಆಗಿರ್ಬೋದು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ವ್ಯವಸ್ಥೆ ಏನಿದೆ, ಬುಡಕಟ್ಟು ಜನಾಂಗಗಳು ಕೂಡ ಕಂಡುಬರ್ತಾವೆ. ಅಗ್ರಿಕಲ್ಚರ್ ಕಾನ್ಸೆಪ್ಟನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಇವಿಷ್ಟು ಏರಿಯಾಗಳನ್ನು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು ಅಲ್ಲಿ ನಿಮಗೆ ಬುಕ್ಸ್ ಲೀಸ್ಟಲ್ಲೇ ತೋರಿಸಿದೆ. ಆ ಪೇಜಲ್ಲಿ ಯಾವ್ಯಾವ ರೀತಿ ಕಾನ್ಸೆಪ್ಟ್ ಇದೆ ಅಂತ ಅದನ್ನು ನೋಡ್ಬೋದು. ಹಾಗೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿನೂ ಕೂಡ ನಿಮಗೆ ಸಿಗತ್ತೆ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ಸಿಗತ್ತೆ. ಮತ್ತು ಇದುವರೆಗೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ತಗೊಂಡಾಗ ಎಲ್ಲ ಎಕ್ಸಾಮಲ್ಲೂ ಕರ್ನಾಟಕ ಜಿಯೋಗ್ರಫಿಗೆ ಕೇಳಿರುವಂತಹ
ಅಷ್ಟೂ ಪ್ರಶ್ನೆಗಳು ಇದರಲ್ಲಿ ಸಿಗ್ತವೆ. ಅದರ ಜೊತೆಗೆ ಕೀ ಉತ್ತರನೂ ಕೂಡ ಹಾಕಿದ್ದೀನಿ ನೋಡಿ. ಈ ರೀತಿ 4 ಭಾಗಗಳನ್ನಾಗಿ ಹೊಂದಿರುವಂಥದ್ದೇ ಈ ಕರ್ನಾಟಕ ಭೂಗೋಳ ಆಗಿರುತ್ತೆ. ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ಇದು ಆಲ್ರೆಡಿ ಮಾರ್ಕೆಟಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗೇನಾದ್ರು ನಿಮಗೆ ಕೊರಿಯರ್ ಮೂಲಕ ಅಥವಾ ಪೋಸ್ಟ್ ಮೂಲಕ ಬುಕ್ಸ್ ಬೇಕಿದ್ರೆ ಇಲ್ಲಿ ಇದೆಯಲ್ಲ, ಈ ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಓಕೆ, 9008515660ಗೆ ಕಾಲ್ ಮಾಡಿ. ಅದರಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮಗೆ ಸಿಗತ್ತೆ. ಮುಂದೆ ಬರ್ತಾ ಇರುವಂತಹ ಯಾವುದೇ ಒಂದು ಎಕ್ಸಾಮಲ್ಲೂ ಕೂಡ ಇದರಿಂದ ಪ್ರಶ್ನೆಗಳು ಬರ್ತಾ ಇರ್ತಾವೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪ್ರಾಥಮಿಕವಾಗಿ ಈ ಕೆಳಗಿನ ಯಾವ ಕಾರಣದಿಂದ ಕಡಿಮೆ ಮಳೆಯನ್ನ ಪಡೆಯುತ್ತದೆ ಅಂತ. ಅಂದ್ರೆ ಯಾವ ಭಾಗ? ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಅಂತ ತಗೊಳ್ತೀವಿ ನೋಡಿ. ಇಲ್ಲಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಅಂದ್ರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಕರ್ನಾಟಕ ನಕ್ಷೆ ಅಂತ ಕೇಳಿದ್ರೆ ಇದು ವೆಸ್ಟರ್ನ್ ಘಾಟ್ಸ್ ಆಗಿರುತ್ತೆ, ಪಶ್ಚಿಮ ಘಟ್ಟಗಳು. ಈಗ ಇಲ್ಲಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಬರ್ತಾವಲ್ಲ, ಆ ಮಾನ್ಸೂನ್ ಮಾರುತಗಳು ಪಶ್ಚಿಮ ಘಟ್ಟದ ಎತ್ತರಕ್ಕೆ ಹೋಗಿ ಅಲ್ಲೇ ಕ್ಲೌಡ್ ಫಾರ್ಮೇಶನ್ ಆಗುತ್ತೆ. ಆ ಪಶ್ಚಿಮ ಘಟ್ಟ ಮತ್ತು ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗ ವೆಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಸೈಡ್ ಅಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ, ಅತಿ ಹೆಚ್ಚು ಮಳೆ ಆಗುತ್ತೆ. ಅಂದ್ರೆ ಗಾಳಿ ಆ ಬೆಟ್ಟದ ಎತ್ತರಕ್ಕೆ ಹೋಗಿ ಮೋಡಗಳಾಗಿ ನಿರ್ಮಾಣವಾಗಿ ಮಳೆಯನ್ನ ಸುರಿಸತ್ತೆ. ನಂತರದಲ್ಲಿ ಆ ಗಾಳಿ ಬೆಟ್ಟದಿಂದ ಈ ಕಡೆ ಇಳಿಯತ್ತಲ್ಲ, ಆ ಗಾಳಿಯಲ್ಲಿ ಏನಿರೋದಿಲ್ಲಪ್ಪ ಅಂದ್ರೆ ಮಾಯ್ಶ್ಚರ್ ಇರಲ್ಲ, ತೇವಾಂಶ ಕಳ್ಕೊಬಿಡತ್ತೆ. ಈಗ ತೇವಾಂಶ ಕಳ್ಕೊಂತು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅದರಲ್ಲಿ ಏನಿರೋದಿಲ್ಲ, ನೀರಿನ ಅಂಶ ಬಹಳಷ್ಟು ಕಡಿಮೆ ಆಗತ್ತೆ, ಜಸ್ಟ್ ಮೋಡ ರೀತಿಯಲ್ಲಿ ಆಗತ್ತೆ, ಆದ್ರೆ ಮಳೆ ಬರಲ್ಲ. ಇಂತಹ ಪ್ರದೇಶವನ್ನ ಏನಂತ ಕರಿತೀವಿ ನಾವು? ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ, ರೈನ್ ಸ್ಯಾಡೋ ರೀಸನ್ ಅಂತೇಳಿ. ಹಾಗಾದ್ರೆ ಈ ಮಳೆ ನೆರಳಿನ ಪ್ರದೇಶ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಂಡು ಬರೋದನ್ನ ನಾವಿಲ್ಲಿ ನೋಡ್ತೀವಿ ನೋಡಿ. ಆ ಕಾನ್ಸೆಪ್ಟು ಕೂಡ ಇದರಲ್ಲಿ ಕಂಡು ಬರುತ್ತೆ. ಮಳೆ ನೆರಳಿನ ಪ್ರದೇಶ ಅಂತ ಇಲ್ಲಿ ಪದವನ್ನ ಬಳಕೆ ಮಾಡಿದ್ದೀನಿ. ಆ ಮಳೆ ನೆರಳಿನ ಪ್ರದೇಶ ಎಲ್ಲಿದೆ ನೋಡಿ? ಪಶ್ಚಿಮ ಘಟ್ಟದ ಪೂರ್ವ ಭಾಗದಲ್ಲಿ ಕಡಿಮೆ ಮಳೆ ಪಡೆಯುತ್ತೆ. ಇದನ್ನೇ ಮಳೆ ನೆರಳಿನ ಪ್ರದೇಶ ಅಂತ ಕರೆಯೋದು. ಕ್ಲಿಯರ್ ನೋಡಿ? ಈ ಭಾಗದಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ, ಇಲ್ಲಿಂದ ಈ ಭಾಗಕ್ಕೆ ಬಂದಾಗ ಮಳೆ ಪ್ರಮಾಣ ಕಡಿಮೆ ಆಗತ್ತೆ. ಒಂದು ಎಕ್ಸಾಂಪಲ್ ನೋಡಿದಾಗ ಮಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ. ಅದೇ ಹಾಸನ ಜಿಲ್ಲೆ ದಾಟಿ ಅರಸೀಕೆರೆ ಬಂದಾಗ ಕಡಿಮೆ ಮಳೆ ಆಗತ್ತೆ. ಚಿಕ್ಕಮಗಳೂರಿನಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ, ಅದೇ ಅಜ್ಜಂಪುರ ಬಂದಾಗ ಕಡಿಮೆ ಮಳೆ ಆಗುತ್ತೆ. ಶಿವಮೊಗ್ಗದಲ್ಲಿ ಹೆಚ್ಚು ಮಳೆ ಆದರೆ ಚನ್ನಗಿರಿಯನ್ನ ದಾಟಿ ಚಿತ್ರದುರ್ಗದ ಕಡೆ ಹೋದರೆ ಕಡಿಮೆ ಮಳೆ ಆಗುತ್ತೆ. ಅಂತಹ ಪ್ರದೇಶಗಳನ್ನು ಏನಂತ ಕರಿತೀವಿ ನಾವು? ಮಳೆ ನೆರಳಿನ ಪ್ರದೇಶ ಅಂತಾನೆ ಕರೆಯುವಂಥದ್ದು. ಸೊ ಈ ಕಾನ್ಸೆಪ್ಟ್ ಕೂಡ ನಿಮಗೆ ಪೇಜ್ ನಂಬರ್ 38ರಲ್ಲಿ ಈ ಒಂದು ಬುಕ್ಸ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂತಹ ಒಂದು ಮಾಹಿತಿ ಸಿಗುತ್ತೆ ಮಳೆಗೆ ಸಂಬಂಧಪಟ್ಟಂತೆ. ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ ತಂಬಾಕು ಕೃಷಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಯಾವ ಬೆಳೆಗೆ ಸಂಬಂಧಪಟ್ಟಿರೋದು? ತಂಬಾಕು. ನೋಡಿ ಬುಕ್ಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಇಲ್ಲಿ ತಂಬಾಕು ಅಂತಾನೆ, ಟೊಬ್ಯಾಕೋ ಅಂತ, ಕಮರ್ಷಿಯಲ್ ಕ್ರಾಪ್ಸ್ ಅಂತ ಲಿಸ್ಟ್ ಬರುತ್ತೆ. ಅದರಲ್ಲಿ ಇರುವಂಥದ್ದು ಪೇಜ್ ನಂಬರ್ 113ರಲ್ಲಿ ಸಿಗತ್ತಿದು. ಹಾಗಾದ್ರೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಾನಂತ ನೋಡಿ. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ರಾಜ್ಯವಾಗಿದೆ. ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ರಾಜ್ಯ ಅಲ್ಲ. ಕರ್ನಾಟಕ ಎಷ್ಟನೇ ಪೊಸಿಷನ್ ಅಲ್ಲಿದೆ? ಸೆಕೆಂಡ್ ಪೊಸಿಷನ್ ಅಲ್ಲಿದೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ್ ಕಂಡು ಬರುತ್ತೆ. ಅದರ ಬಗ್ಗೆ ಮಾಹಿತಿನೂ ಕೂಡ ನಿಮಗೆ ಇಲ್ಲಿ ಸಿಗತ್ತೆ ನೋಡಿ. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕನ್ನ ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದು ನೋಡಿ? ಆಂಧ್ರ ಪ್ರದೇಶ್. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಸೆಕೆಂಡ್ ಪೊಸಿಷನ್ ಅಲ್ಲಿದೆ. ಅದು ನಮಗೆ ಅಲ್ಲಿ ಕ್ಲಿಯರ್ ಆಗತ್ತೆ. ಎರಡನೇ ನೋಡಿ, ಕರ್ನಾಟಕ ರಾಜ್ಯವು ವರ್ಜಿನಿಯಾ ತಂಬಾಕು ಕೃಷಿಗೆ ಹೆಸರುವಾಸಿಯಾಗಿದೆ. ಹೌದು, ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಯಾವ ತಂಬಾಕನ್ನ ಅತಿ ಹೆಚ್ಚು ಬೆಳೀತಾರೆ ಅಂತ ಕೇಳಿದಾಗ ಈ ವರ್ಜಿನಿಯಾ ತಂಬಾಕು ಅನ್ನೋಂಥದ್ದು ಉತ್ತಮ ದರ್ಜೆಯ ತಂಬಾಕಾಗಿದೆ. ಇಲ್ಲಿ ನೋಡಿ ವರ್ಜಿನಿಯಾ ತಂಬಾಕಿನ ಬಗ್ಗೆನೂ ಕೂಡ ಮಾಹಿತಿ ಇದೆ. ಅದರ ಜೊತೆಗೆ ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ಪ್ರದೇಶ ಅರೆಮಲೆನಾಡಿನ ಕೇಂದ್ರೀಕೃತವಾಗಿದೆ. ಅರೆಮಲೆನಾಡು ಅಂದ್ರೆ ಈ ಮೈಸೂರು, ಹಾಸನ ಭಾಗಗಳಿದಾವಲ್ಲ, ಮಂಡ್ಯ, ಈ ಭಾಗದಲ್ಲಿ ಅತಿ ಹೆಚ್ಚು ತಂಬಾಕನ್ನ ಬೆಳೆಯೋದನ್ನ ನಾವು ನೋಡ್ತೀವಿ. ಹಾಗಾಗಿ ಅರೆಮಲೆನಾಡು ಅನ್ನೋಂಥದ್ದು ನೋಡಿ, ಅರೆಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ತಂಬಾಕನ್ನ ಬೆಳಿತೀವಿ. ಸೇಮ್ ಲೈನ್ ಇಲ್ಲೂ ಕೂಡ ಇದೆ. ಹಾಗಾಗಿ ಇದನ್ನ ಕೂಡ ನಾವು ಇಲ್ಲಿ ತಗೋಬಹುದು. ಹಾಗಾದ್ರೆ ಸರಿಯಾಗಿರೋದು ಯಾವುದು? ಕರ್ನಾಟಕ ರಾಜ್ಯ ವರ್ಜಿನಿಯಾ ತಂಬಾಕು ಕೃಷಿಗೆ ಹೆಸರುವಾಸಿಯಾಗಿದೆ. ಓಕೆ. ಎರಡನೇ ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ಪ್ರದೇಶ ಅರೆಮಲೆನಾಡಿನಲ್ಲಿ ಕೇಂದ್ರೀಕೃತವಾಗಿದೆ. ಇದು ಕೂಡ ಸರಿಯಾಗಿದೆ. ಹಾಗಾದ್ರೆ ನಾಲ್ಕನೇ ಆಪ್ಷನ್ ಏನಂತ ನೋಡೋಣ. ಭಾರತೀಯ ತಂಬಾಕು ಮಂಡಳಿಯು ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿದೆ. ಆದರೆ ಭಾರತೀಯ ತಂಬಾಕು ಮಂಡಳಿ ಅನ್ನೋದು ಟೊಬ್ಯಾಕೋ ಬೋರ್ಡ್ ಅನ್ನುವಂಥದ್ದು ಮೈಸೂರು ಜಿಲ್ಲೆ ಹುಣಸೂರಲ್ಲಿ ಇಲ್ಲ. ಅದು
ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದೀನಿ ನೋಡಿ. ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಕಂಡು ಬರುವಂಥದ್ದು. ಓಕೆ ನೋಡಿ, ಕೇಂದ್ರೀಯ ತಂಬಾಕು ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ರಾಜಮುಂಡ್ರಿಯಲ್ಲಿ ಕಂಡು ಬರುತ್ತೆ. ಭಾರತೀಯ ತಂಬಾಕು ಮಂಡಳಿ ಅಂತ ಕೇಳಿದಾಗ ಗುಂಟೂರಿನಲ್ಲಿ ಕಂಡು ಬಂದರೆ ಭಾರತೀಯ ತಂಬಾಕು ಮಂಡಳಿ ಗುಂಟೂರಿನಲ್ಲಿದೆ. ಹಾಗೆ ತಂಬಾಕು ಸಂಶೋಧನಾ ಕೇಂದ್ರ ಅದೇ ಆಂಧ್ರ ಪ್ರದೇಶದ ರಾಜಮುಂಡ್ರಿಯಲ್ಲಿ ಕಂಡು ಬರುತ್ತೆ. ಎರಡು ಕೂಡ ನಿಮಗೆ ಇಲ್ಲಿ ಮಾಹಿತಿ ಸಿಗತ್ತೆ. ಆದರೆ ಹುಣಸೂರು ಏನಕ್ಕೆ ಫೇಮಸ್ಸು ಅಂತಲೂ ಕೂಡ ಇಲ್ಲಿ ನೋಡ್ಕೋಬೇಕು. ನೋಡು, ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಹೊಗೆಸೊಪ್ಪು ಸಂಶೋಧನಾ ಪ್ರಾದೇಶಿಕ ಕೇಂದ್ರ ಇದೆ. ರೀಜನಲ್ ಆಫೀಸ್ ಇಲ್ಲಿ ಕಂಡು ಬರುತ್ತೆ, ಪ್ರಾದೇಶಿಕ ಕೇಂದ್ರ. ಆದರೆ ಅದು ಭಾರತೀಯ ತಂಬಾಕು ಮಂಡಳಿಯ ಮೈಸೂರು ಹುಣಸೂರಿನಲ್ಲಿ ಇಲ್ಲ, ಪ್ರಾದೇಶಿಕ ಕೇಂದ್ರ ಮಾತ್ರ ಇರೋದು. ಹಾಗಾದರೆ ತಂಬಾಕು ಮಂಡಳಿಯಲ್ಲಿದೆ, ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿದೆ. ಸಂಶೋಧನಾ ಕೇಂದ್ರ ಎಲ್ಲಿದೆ? ಆಂಧ್ರ ಪ್ರದೇಶದ ರಾಜಮುಂಡ್ರಿಯಲ್ಲಿ ಕಂಡುಬರುತ್ತೆ. ನೋಡಿ, ಅಷ್ಟು ಮಾಹಿತಿ ಈ 4-5 ಲೈನಲ್ಲೇ ಇವೆಲ್ಲವೂ ಕೂಡ ಮಾಹಿತಿಯನ್ನು ಒಳಗೊಂಡಿದೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? 2 ಮತ್ತು 3 ಸರಿಯಾಗಿದೆ. 2, 3 ಅನ್ನೋಂಥದ್ದು 2ನೇ ಆಪ್ಷನಲ್ಲಿ ಇರುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ನೋಡಿ, ಈ ಪ್ರಶ್ನೆಗೆ ಕ್ಲಿಯರ್ ಆಗಿರುವಂತಹ ಮಾಹಿತಿ ಇಲ್ಲಿ ನಿಮಗೆ ಸಿಗತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಶಿಲೆಗಳ ಶಿಥಲೀಕರಣದಿಂದ ಕರ್ನಾಟಕದಲ್ಲಿ ಕೆಂಪು ಮಣ್ಣು ನಿರ್ಮಾಣವಾಗತ್ತೆ? ನಮ್ಮ ರಾಜ್ಯದ ಬಗ್ಗೆನೇ ಕೇಳಿರುವಂಥ ಪ್ರಶ್ನೆ. ಕೆಂಪು ಮಣ್ಣು ನಿರ್ಮಾಣವಾಗತ್ತೆ ಅಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅಗ್ನಿಶಿಲೆ. ಅಗ್ನಿಶಿಲೆ ಯಾವುದರಿಂದ ಆಗತ್ತೆ? ನೋಡಿ, ಭೂಮಿಯಲ್ಲಿರುವಂತಹ ಮ್ಯಾಗ್ಮಾ ಹೊರ ಬರುತ್ತೆ, ಭೂಮಿಯಲ್ಲಿರುವಂತಹ ಲಾವಾರಸ ಹೊರಗೆ ಬರುತ್ತೆ. ಆ ಲಾವಾ ಸಂಚಯನದಿಂದ ನಿರ್ಮಾಣವಾಗುವಂತಹ ಒಂದು ಮಣ್ಣು ಯಾವುದಪ್ಪ ಅಂತ ಕೇಳಿದ್ರೆ ಅದು ಕೆಂಪು ಮಣ್ಣಾಗಿರುತ್ತೆ. ನೋಡಿ, ಇಲ್ಲಿ ಗ್ರಾನೈಟ್ ಅಥವಾ ನೀಸ್ ಶಿಲೆಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಗ್ರಾನೈಟ್ ಅಥವಾ ನೀಸ್ ಶಿಲೆಗಳು ಅಂತ ಕರಿತೀವಲ್ಲ, ಅದು ಯಾವುದರಿಂದ ಆಗ್ತಾವ ಅಂತ ಕೇಳಿದಾಗ ಅವು ಅಗ್ನಿಶಿಲೆಗಳಿಂದ ಆಗಿರುವಂಥದ್ದು. ಗ್ರಾನೈಟ್ ಅಥವಾ ನೀಸ್ ಶಿಲೆಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಗ್ರಾನೈಟ್ ಅಥವಾ ನೀಸ್ ಶಿಲೆ ಅಂದ್ರೂ ಅಂದೇನೆ, ಅಗ್ನಿಶಿಲೆ ಅಂದ್ರೂ ಕೊಡೋದೆ ಅಂತೇನೆ ಎಕ್ಸಾಂಪಲ್ ಆಗಿ ನಾವು ನೋಡುವಂಥದ್ದು. ಹಾಗಾಗಿ ಈ ಕೆಂಪು ಮಣ್ಣು ಅಂತೇಳಿ ಫಸ್ಟ್ ಲೈನಲ್ಲಿ ನಮಗೆ ಇದರ ಬಗ್ಗೆ ಮಾಹಿತಿ ಸಿಗತ್ತೆ. ಕ್ಲಿಯರಾ? ಹಾಗಾದ್ರೆ ಕೆಂಪು ಮಣ್ಣು ಯಾವ ಶಿಲೆಗಳ ಶಿಥಿಲೀಕರಣದಿಂದ ಆಗತ್ತೆ? ಗ್ರಾನೈಟ್ ಅಥವಾ ನೀಸ್ ಶಿಲೆಗಳ ಶಿಥಿಲೀಕರಣದಿಂದ ಆಗುವಂಥದ್ದು. ಹಾಗಾದ್ರೆ ಗ್ರಾನೈಟ್ ಅಥವಾ ನೀಸ್ ಶಿಲೆಗೆ ಉದಾಹರಣೆ ಯಾವುದು? ಅಗ್ನಿಶಿಲೆಗೆ ಸಂಬಂಧಪಟ್ಟಂತಹ ರಾಕ್ಸ್ಗಳು ಆಗಿರ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ಅಂಶವು ಪ್ರಧಾನವಾಗಿ ಕರ್ನಾಟಕದಲ್ಲಿ ಮಳೆ ಹಂಚಿಕೆಯನ್ನ ನಿರ್ಧರಿಸುತ್ತೆ? ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗತ್ತೆ? ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಮತ್ತು ಪಶ್ಚಿಮ ಘಟ್ಟದಲ್ಲಿ ಹೆವಿ ರೈನ್ಫಾಲ್ ಆಗತ್ತೆ. ಪೂರ್ವ ಭಾಗಕ್ಕೆ ಬಂದಾಗ ಮಳೆ ಕಡಿಮೆ ಆಗ್ತಾ ಇರುತ್ತೆ. ಹಾಗೆ ಉತ್ತರ ಭಾಗಕ್ಕೆ ಹೋದಾಗ ಇನ್ನೂ ಕಡಿಮೆ ಮಳೆ ಆಗಿ ಹೋಗುತ್ತೆ. ಕಾರಣ ಏನು? ಆ ರೀತಿ ನೋಡಿದಾಗ ಇಲ್ಲಿ ಕರ್ನಾಟಕ ಒಂದೇ ರೀತಿಯ ಭೂ ಸ್ವರೂಪವನ್ನು ಹೊಂದಿಲ್ಲ. ಇಲ್ಲಿ ಕರಾವಳಿ ಭೂ ಸ್ವರೂಪವನ್ನು ಹೊಂದಿದೆ. ಹಾಗೆ ಈ ಭಾಗಕ್ಕೆ ಬಂದಾಗ ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ, ಈ ಭಾಗ ಮೈದಾನ ಕಂಡುಬರುತ್ತೆ. ಕ್ಲಿಯರಾ? ಪ್ಲೈನ್ ಏರಿಯಾ ಕಂಡುಬರುತ್ತೆ. ಹಾಗಾಗಿ ಹೆವಿ ರೈನ್ಫಾಲ್ ಆಗೋದು ವೆಸ್ಟರ್ನ್ ಘಾಟ್ಸ್ ಪ್ಲಸ್ ಕೋಸ್ಟಲ್ ಏರಿಯಾದಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ. ಈ ಮಾಹಿತಿಯನ್ನ ನಾವು ಇಲ್ಲಿ ನೋಡ್ಕೊಳ್ಳೋದಾದ್ರೆ ಯಾವುದ್ರ ಮೇಲೆ ಎಫೆಕ್ಟ್ ಆಗತ್ತಪ್ಪ ಅಂದ್ರೆ ಈ ಭೂ ಸ್ವರೂಪಗಳು ಈ ಮಳೆಯ ಹಂಚಿಕೆಯನ್ನ ನಿರ್ಧರಿಸೋದನ್ನ ನಾವು ನೋಡ್ತೀವಿ. ಇಲ್ಲಿ ಕಾನ್ಸೆಪ್ಟ್ ಹೆಡಿಂಗ್ ಅಲ್ಲೇ ಇದೆ ನೋಡಿ, ಭೂ ಸ್ವರೂಪಗಳು ಯಾವುದ್ರ ಮೇಲೆ ಎಫೆಕ್ಟ್ ಆಗತ್ತಪ್ಪ ಅಂದ್ರೆ ಮಳೆ ಹಂಚಿಕೆ ಮೇಲೆ ಎಫೆಕ್ಟ್ ಆಗತ್ತೆ. ಭೂ ಸ್ವರೂಪಗಳು 3 ಇದೆ. ಒಂದು ಕರಾವಳಿ ಭಾಗ ಹೆಚ್ಚು ಮಳೆ ಆಗತ್ತೆ, ಪಶ್ಚಿಮ ಘಟ್ಟಗಳ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗತ್ತೆ, ಮೈದಾನ ಭಾಗಕ್ಕೆ ಹೋದಂಗೆ ಮಳೆಯ ಪ್ರಮಾಣ ಕಡಿಮೆ ಆಗತ್ತೆ. ಸೊ ಯಾವುದ್ರ ಮೇಲೆ ನಾವು ಆಧಾರವಾಗಿ ನೋಡ್ತೀವಿ? ರಿಲೀಫ್ ಫ್ಯೂಚರ್ಸ್ ಅಂತ ಕರಿತೀವಿ, ಅಥವಾ ಭೂ ಸ್ವರೂಪಗಳು ಇದನ್ನ ನಿರ್ಧರಿಸೋದನ್ನ ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ಕರ್ನಾಟಕದಲ್ಲಿ ಜಂಬಿಟ್ಟಿಗೆ ಲ್ಯಾಟರೇಟ್ ಮಣ್ಣಿನ ನಿರ್ಮಾಣಕ್ಕೆ ಪ್ರಧಾನವಾಗಿ ಈ ಕೆಳಗಿನ ಯಾವ ಅಂಶ ಕಾರಣವಾಗಿದೆ? ಅಂದ್ರೆ ಜಂಬಿಟ್ಟಿಗೆ ಮಣ್ಣು ಹೇಗೆ ನಿರ್ಮಾಣವಾಗಿದೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ನಾವಿಲ್ಲಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ಬೇಕು. ರೈಟ್? ನೋಡಿ, ಜಂಬಿಟ್ಟಿಗೆ ಮಣ್ಣಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಸ್ಯಗಳು, ಅಗ್ನಿಶಿಲೆಗಳು, ಭೂಸ್ವರೂಪ, ಮಳೆ ಅಂತ ಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಳೆ ಅಂತ. ಹೇಗೆ ಮಳೆ ಸರಿ? ಈ ಲ್ಯಾಟರೇಟ್ ಸಾಯಿಲ್ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಮೌಂಟೇನ್ಸ್ಗಳಲ್ಲಿ, ಅಂದರೆ ಬೆಟ್ಟಗಳ ಇಳಿಜಾರುಗಳಲ್ಲಿ ಅತಿ ಹೆಚ್ಚು ಕಂಡುಬರೋದು. ಆ ಬೆಟ್ಟಗಳ ಭಾಗದಲ್ಲಿ ಅಂತ ಪರ್ವತ ಶ್ರೇಣಿಗಳ ಭಾಗದಲ್ಲಿ ನದಿಗಳು ಹುಟ್ಟುತ್ತವೆ. ಅಲ್ಲಿ ಮಳೆಯ ಪ್ರಮಾಣನೂ ಕೂಡ ಹೆಚ್ಚಾಗಿರ್ತವೆ. ಆ ಮಳೆ ಹೆಚ್ಚು ಬೀಳೋದ್ರಿಂದ ಅಲ್ಲಿನ ಮಣ್ಣನ್ನು ಏನು ಮಾಡುತ್ತೆ? ಲಿಚಿಂಗ್ ಮಾಡುತ್ತೆ, ಅಂದರೆ ಸವಸ್ಕೊಂಡು ಬರುತ್ತೆ. ಮಣ್ಣನ್ನು ಸವಸ್ಕೊಂಡು ಬರೋದ್ರಿಂದ ಆ ಭಾಗದಲ್ಲಿ ಯಾವ ಮಣ್ಣು ನಿರ್ಮಾಣವಾಗತ್ತಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು ನಿರ್ಮಾಣವಾಗುವಂಥದ್ದು. ಹಾಗಾಗಿ ಇಲ್ಲಿ ನಾವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕು. ಹಾಗಾದರೆ ಜಂಬಿಟ್ಟಿಗೆ ಮಣ್ಣು ಹೇಗೆ ನಿರ್ಮಾಣವಾಗತ್ತಂತ ಕೇಳಿದಾಗ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ, ಹಾಗೆ ಹೆಚ್ಚು ಉಷ್ಣಾಂಶ ಹೊಂದಿರಬೇಕು, ಹೈ ಟೆಂಪರೇಚರ್ ಇರಬೇಕು, ಅದರ ಜೊತೆಗೆ ಹೈ ಪ್ರೆಸಿಪಿಟೇಷನ್ ಅಥವಾ ರೈನ್ಫಾಲ್ ಆಗಬೇಕು ಅಂತ ಕಡೆ ಕಂಡುಬರುತ್ತೆ. ನೋಡಿ, ಅಧಿಕ ಉಷ್ಣಾಂಶ,
ಅದರ ಜೊತೆಗೆ ಅಧಿಕ ಮಳೆ ಬೀಳುವ ಕಡೆ ಯಾವ ಮಣ್ಣು ಕಂಡು ಬರುತ್ತೆ ಅಂದ್ರೆ ಜಂಬಿಟ್ಟಿಗೆ ಮಣ್ಣು. ಬಟ್ ಅವ್ರು ಒಂದೇ ಒಂದು ಕೊಟ್ಟಿದ್ದಾರೆ, ಯಾವುದು ಮಳೆ ಅಂತ. ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ, ಇಲ್ಲೂ ಕೂಡ ಮಳೆ ಇದೆ ಬುಕ್ಸ್ ಅಲ್ಲಿ. ಎಷ್ಟನೇ ಪೇಜಲ್ಲಪ್ಪ ಅಂದರೆ 43ನೇ ಪೇಜಲ್ಲಿ ಕಂಪ್ಲೀಟ್ ಆಗಿರುವಂತಹ ಲ್ಯಾಟರೈಟ್ ಸಾಯಿಲ್ ರಿಲೇಟೆಡ್ ಕಾನ್ಸೆಪ್ಟು ನಿಮಗೆ ಗೊತ್ತಾಗುತ್ತೆ. ನೋಡಿ, ಅಧಿಕ ಉಷ್ಣಾಂಶ, ಅಧಿಕ ಮಳೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ ಅಧಿಕ ಮಳೆ ಅನ್ನುವಂಥದ್ದು ಯಾವ ಮಣ್ಣನ್ನು ನಿರ್ಮಾಣ ಮಾಡುತ್ತೆ? ಜಂಬಿಟ್ಟಿಗೆ ಮಣ್ಣನ್ನು ನಿರ್ಮಾಣ ಮಾಡೋದನ್ನು ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಉಪನದಿಗಳನ್ನು ಅವುಗಳ ನದಿಗಳೊಂದಿಗೆ ಹೊಂದಿಸಿ ಅಂತ. ಸೆಕೆಂಡ್ ಕ್ವಶನ್ಸ್ ರಿವರ್ ರಿಲೇಟೆಡ್ ಆಗಿ ಇದಾವೆ. ಒಂದು ಲೈನಲ್ಲಿ ಉಪನದಿಗಳನ್ನು ಕೊಟ್ಟಿದ್ದಾನೆ, ಮತ್ತೊಂದು ಲೈನಲ್ಲಿ ಮುಖ್ಯ ನದಿಗಳನ್ನು ಕೊಟ್ಟಿದ್ದಾನೆ. ಯಾವ ನದಿ ಯಾವ ನದಿಗೆ ಉಪನದಿ ಅಂತ ನೋಡಿ. ಲಕ್ಷ್ಮಣ್ ತೀರ್ಥ ನದಿ ಅನ್ನುವಂಥದ್ದು ಯಾವ ನದಿ ಉಪನದಿಯಪ್ಪ ಅಂದರೆ ಕಾವೇರಿ ನದಿಯ ಉಪನದಿ. ಹಾಗೆ ಭೀಮಾ ಅನ್ನುವಂಥದ್ದು ಕೃಷ್ಣಾ ನದಿಯ ಉಪನದಿ. ವರದಾ ಅನ್ನುವಂಥದ್ದು ತುಂಗಭದ್ರಾ ನದಿಯ ಉಪನದಿ ಆಗಿರುತ್ತೆ. ಯಗಚಿ ಅನ್ನುವಂಥದ್ದು ಹೇಮಾವತಿ ನದಿಯ ಉಪನದಿ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಹೇಗೆ ನೋಡಿ, ಯಾವುದು ಸರಿಯಾಗಿದೆ? 4 ಇದೆ. ಇಲ್ಲಿ 4ನೇ ಆಪ್ಷನ್ ಇದೆ. ಹಾಗಾಗಿ 4th ಒನ್ ಇದಕ್ಕೆ ರೈಟ್ ಆನ್ಸರ್. ಹಾಗಾದರೆ ಬುಕ್ಸಲ್ಲಿ ನಿಮಗೆ ಎಲ್ಲಿ ಮಾಹಿತಿ ಸಿಗತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ವರದಾ ನದಿ ಅಂತ ಇದೆ. ವರದಾ ನದಿ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಯಾವ ನದಿಯ ಉಪನದಿ ಅಂತ ಕೇಳಿದಾಗ ಇದು ವರದಾ ನದಿ ಅನ್ನೋದು ತುಂಗಭದ್ರಾ ನದಿಯ ಉಪನದಿ ಆಗಿರುತ್ತೆ. ಅದರ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಬಹುದು. ಕ್ಲಿಯರಾ? ತುಂಗಭದ್ರಾ ನದಿಯ ಉಪನದಿ ಯಾವುದು? ವರದಾ ನದಿ. 82 ಮತ್ತು 83 83ನೇ ಪೇಜ್ ನಂಬರಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗತ್ತೆ. ನೆಕ್ಸ್ಟ್ ನೋಡಿ, ಕಾವೇರಿ ನದಿ ಅಂತ ಇಲ್ಲಿದೆ. ಒಂದು ಬಾಕ್ಸ್ ಅನ್ನೇ ಮಾಡಿದ್ದೀನಿ ಅಲ್ಲಿ. ಕಾವೇರಿ ನದಿಗೆ ಬಲದಂಡೆಯಿಂದ ಸೇರುವ ನದಿ, ಎಡದಂಡೆಯಿಂದ ಸೇರುವ ನದಿ ಅಂತ ಇದೆ. ಇದರಲ್ಲಿ ಆಪ್ಷನ್ ಅಲ್ಲಿ ನೋಡ್ತಾ ಹೋಗಿ, ಅಲ್ಲಿ ಕೊಟ್ಟಿರುವಂತಹ ನದಿ ಯಾವುದಿದೆಯಪ್ಪ ಅಂದ್ರೆ ಲಕ್ಷ್ಮಣ್ ತೀರ್ಥ ನದಿ. ಇಲ್ಲಿ ನೋಡಿ ಫಸ್ಟಿಗೆ ಇದೆ ಲಕ್ಷ್ಮಣ್ ತೀರ್ಥ ನದಿ, ಕಾವೇರಿ ನದಿಯ ಉಪನದಿ ಅಂತೇಳಿ. ಸೊ ಇದೇ ರೀತಿ ಚಾರ್ಟ್ ಅಲ್ಲಿ ನಿಮಗೆ ನೆಕ್ಸ್ಟ್ ಯಗಚಿ ನದಿ ಅಂತ ಇದೆ ನೋಡಿ. ಇಲ್ಲಿ ಯಗಚಿ ನದಿ. ಯಗಚಿ ನದಿ ಯಾವ ನದಿ ಉಪನದಿ ಅಂದ್ರೆ ಹೇಮಾವತಿ ನದಿಯ ಉಪನದಿ ಆಗಿರುತ್ತೆ. ಹಾಗೆ ಈ ಕೃಷ್ಣಾ ನದಿ ಭೀಮಾ ಕೃಷ್ಣಾ ನದಿಯ ಉಪನದಿ ಆಗಿರುತ್ತೆ. ಅದೊಂದು ಪೇಜಲ್ಲೂ ಕೂಡ ನದಿಗಳ ಚಾಪ್ಟರ್ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ನೋಡಿ. 87ನೇ ಪೇಜಲ್ಲೂ ಕೂಡ ಇದರ ಬಗ್ಗೆ ಕಾನ್ಸೆಪ್ಟು ಕ್ಲಿಯರ್ ಆಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಉಷ್ಣವಲಯದ ಮಳೆಕಾಡುಗಳ ಮರಗಳು ಬೃಹತ್ ಗಾತ್ರ ಮತ್ತು ಬಹಳ ಎತ್ತರವಾಗಿರುತ್ತವೆ. ಓಕೆ, ಸೊ ಇಲ್ಲಿ ಟ್ರಾಪಿಕಲ್ ಫಾರೆಸ್ಟ್ ಅಂತ ಕರಿತೀವಿ, ಆರ್ ಎವರ್ಗ್ರೀನ್ ಫಾರೆಸ್ಟ್ ಅಂತ. ಈ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಏನಾಗಿರ್ತಾವಪ್ಪ ಅಂದರೆ ತುಂಬ 50ರಿಂದ 60 ಮೀಟರ್ ಅಷ್ಟು ಎತ್ತರವಾದಂತಹ ಮರಗಳು ಇರ್ತವೆ. ಹಾಗಾಗಿ ಇದು ಸರಿಯಾಗಿದೆ. ಎರಡನೇ ನೋಡಿ, ಮಳೆ ಕಾಡಿನ ಅತಿ ಎತ್ತರವಾದಂತಹ ಮರಗಳ ಕೊಂಬೆಗಳು ದಟ್ಟವಾಗಿ ಮೇಲ್ಕಣಿವೆಯಂತೆ ಹರಡಿರುತ್ತವೆ, ಮೇಲ್ಛಾವಣಿಯಂತೆ ಹರಡ್ತವೆ. ಅವು ಸೂರ್ಯನ ಬೆಳಕನ್ನು ಪಡೆಯಲು ಪೈಪೋಟಿ ನಡೆಸ್ತವೆ. ನೋಡಿ, ಇಲ್ಲಿ ಈ ರೀತಿ ಮರಗಳು ಬಹಳ ಎತ್ತರವಾಗಿ ಬೆಳೆದಿರ್ತಾವೆ, ಈ ರೀತಿ ಬೆಳೆದಿರ್ತಾವೆ. ಸೊ ನೋಡಿ, ಈ ರೀತಿ ಮರಗಳು ಎತ್ತರವಾಗಿ ಬೆಳೆದಿರೋದ್ರಿಂದ ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಅರ್ತ್ ಸರ್ಫೇಸಿಗೆ ರೀಚ್ ಆಗಲ್ಲ. ಸೂರ್ಯನ ಕಿರಣಗಳು ಎಲ್ಲಿಗೆ ಬರಲ್ಲ, ಭೂಮಿಗೆ ಬರೋದಕ್ಕೆ ಬಿಡೋದೇ ಇಲ್ಲ, ಅಲ್ಲೇ ಅಡ್ಡ ಹಾಕ್ಕೊಳ್ತವೆ. ಹಾಗಾಗಿ ದಟ್ಟವಾದಂತಹ ಅರಣ್ಯ ಇಲ್ಲಿ ಕಂಡು ಬರೋದನ್ನು ನಾವು ನೋಡ್ಬೋದು. ಇದು ಯಾವ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕು? ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡು, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದಾವೆ, ಮತ್ತು ಹೇಳಿಕೆ 2 ಹೇಳಿಕೆ 1 ಸರಿಯಾದ ವಿವರಣೆ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಇದರ ಬಗ್ಗೆ ಕಾನ್ಸೆಪ್ಟ್ ಇಲ್ಲಿದೆ ಅಂತ ಕ್ಲಿಯರ್ ಮಾಡ್ಕೊಡ್ತೀನಿ ನೋಡಿ. ಉಷ್ಣವಲಯದ ತೇವಭರಿತ ವಾಯುಗುಣ ಅಧಿಕ ಉಷ್ಣಾಂಶ, ಅಧಿಕ ಮಳೆ ಬೀಳುವಂತಹ ಕಡೆ ಕಂಡು ಬರುತ್ತೆ. ಸೊ ಇದು ಹೇಗಿರುತ್ತಪ್ಪ ಅಂದ್ರೆ ಚಪ್ಪರದಂತೆ ಹರಡ್ಕೊಂಡಿರುತ್ತೆ, ಅಂದ್ರೆ ದಟ್ಟವಾದಂತಹ ಒಂದು ಅರಣ್ಯವನ್ನ ಹೊಂದಿರೋದನ್ನು ನೋಡ್ಬೋದು. ಸೂರ್ಯನ ಕಿರಣಗಳು ನೋಡಿ, ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಪ್ರವೇಶಿಸುವುದಿಲ್ಲ. ಹಾಗಾಗಿ ಇಲ್ಲಿನ ಭೂಪ್ರದೇಶ ಯಾವಾಗಲೂ ಏನಾಗಿರುತ್ತೆ? ವೆಟ್ ಆಗಿರುತ್ತೆ ಅಥವಾ ತೇವಯುತವಾಗಿರುತ್ತವೆ. ರೈಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? 1ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪಟ್ಟಿ 1ರಲ್ಲಿ ಕೆಲವೊಂದು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಆ ಪ್ಲೇಸನ್ನು ಕೊಟ್ಟಿದ್ದಾರೆ. ನೋಡಿ, ಬಾವುಲಿಗಳ ಸಂರಕ್ಷಿತ ಮೀಸಲು ಪ್ರದೇಶ ಎಲ್ಲಿದೆಪ್ಪ ಅಂದರೆ ಹನುಮನಹಳ್ಳಿಯಲ್ಲಿ ಕಂಡುಬರುತ್ತೆ. ಹಾಗೆ ಪಕ್ಷಿಗಳ ಮೀಸಲು ಪ್ರದೇಶ ಎಲ್ಲಿದೆ? ತುಂಗಭದ್ರದಲ್ಲಿ ಕಂಡುಬರುತ್ತೆ. ನವಿಲು ಸಂರಕ್ಷಿತ ಮೀಸಲು ಪ್ರದೇಶ ಬಂಕಾಪುರದಲ್ಲಿದೆ. ನೀರು ನಾಯಿ ಅಂತ ಕೇಳಿದಾಗ ಎಲ್ಲಿ ಕಂಡುಬರುತ್ತಪ್ಪ ಅಂತ ಕೇಳಿದ್ರೆ ಇಲ್ಲಿ ತುಂಗಭದ್ರದಲ್ಲಿ ಕಂಡುಬರೋದು. ಪಕ್ಷಿಗಳು ಅಂತ ಕೇಳಿದ್ರೆ ಅಂಕ ಸಮುದ್ರ ಅಂತ ನೋಡ್ತೀವಿ. ರೈಟ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿ. ಫಸ್ಟ್ನೇದಕ್ಕೆ 2 ಸರಿಯಾಗಿದೆ, ಮತ್ತೆ ಎಲ್ಲೂ 2 ಆಪ್ಷನ್ ಇಲ್ಲ, ಹಾಗಾಗಿ ಇದು ಸರಿಯಾದಂಥ ಉತ್ತರವಾಗಿರುತ್ತೆ. 4ನೇದಕ್ಕೆ ನೋಡಿ, ತುಂಗಭದ್ರ ಅಂತ ಆನ್ಸರ್ ಮಾಡಬೇಕು. ಪಕ್ಷಿ ಅಂತ ಕೇಳಿದ್ರೆ ಅಂಕ ಸಮುದ್ರವನ್ನ ಆನ್ಸರ್ ಮಾಡಬೇಕು. ರೈಟ್. 1ನೇದು ಸರಿಯಾದಂಥ ಉತ್ತರವಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, 60ನೇ ಪೇಜಲ್ಲಿ ಕಂಪ್ಲೀಟ್ ಲಿಸ್ಟ್ ಇದೆ, ಕರ್ನಾಟಕದ ಸಂರಕ್ಷಿತ ಮೀಸಲು ಪ್ರದೇಶಗಳು ಅಂತ.
ಇಲ್ಲಿ ಏನೇನಿದೆ ನೋಡಿ, ಬಂಕಾಪುರ ನವಿಲು ಧಾಮ ಅಂತ ಇದೆ ನೋಡಿ. ಇಲ್ಲಿ ಬಂಕಾಪುರ ಅನ್ನೋಂಥದ್ದು ಏನಕ್ಕೆ ಫೇಮಸ್ಸು? ನವಿಲಿಗೆ ಫೇಮಸ್ ಆಗಿರುತ್ತೆ. ಅದೇ ರೀತಿ ಈ ಭಾಗಕ್ಕೆ ಬನ್ನಿ ನೋಡಿ, 61ನೇ ಪೇಜಲ್ಲೂ ಕೂಡ ಮಾಹಿತಿ ನಿಮಗೆ ಸಿಗತ್ತೆ. ಯಾವುದಿದೆ ಅಂತ ನೋಡಿ, ತುಂಗಭದ್ರಾ ಊರ್ಧ ನೀರು ನಾಯಿ ಅಂತ ಇದೆ. ನೀರು ನಾಯಿ ಅಂದ್ರೆ ಎಲ್ಲಿದೆ? ತುಂಗಭದ್ರದಲ್ಲಿ ಕಂಡುಬರುವಂಥದ್ದು. ಅದರ ಜೊತೆಗೆ ಅಂಕಸಮುದ್ರ ಪಕ್ಷಿಧಾಮ ಅಂತ ಇದೆ. ಅಂಕಸಮುದ್ರ ಪಕ್ಷಿಧಾಮನೂ ಕೂಡ ನಿಮಗೆ ಸಿಗತ್ತೆ ನೋಡಿ. ಇಷ್ಟು ಮಾಹಿತಿ ಕಂಪ್ಲೀಟ್ ಆಗಿ ನಿಮಗೆ ಈ ಒಂದು ಬುಕ್ಸ್ ಅಲ್ಲಿ ಸಿಗತ್ತೆ. ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮಗಳು, ಸಂರಕ್ಷಿತ ಮೀಸಲು ಪ್ರದೇಶಗಳು, ಅಷ್ಟು ಕಾನ್ಸೆಪ್ಟ್ ಅನ್ನ ಇಲ್ಲಿ ಕವರ್ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೋಡಿ. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವ ಬಂದರುಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದು ಸರಿಯಾದ ಕ್ರಮವಾಗಿದೆ? ನೋಡಿ, ಇದು FDA ಎಕ್ಸಾಮ್ ಪ್ರಶ್ನೆ. ಇದು ಈ 2 ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿ ಇಲ್ಲಿ FDA ಎಕ್ಸಾಮ್ ಅಲ್ಲಿ ನೋಡ್ತೀವಿ. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವಂತಹ ಬಂದರುಗಳಿಗೆ ಸಂಬಂಧಪಟ್ಟಂತೆ ಆನ್ಸರು. ಅಲ್ಲಿ ಬೀಚ್ಗಳನ್ನ ಕೊಟ್ಟಿದ್ದ, ನದಿಗಳನ್ನ ಕೊಟ್ಟಿದ್ದ, ಇಲ್ಲಿ ಬಂದರುಗಳನ್ನ ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಟಾಪ್ ಅಲ್ಲಿ ಇರುವಂತಹ ಬಂದರು ಯಾವ್ಯಾವುದು ಅಂತ ಕೇಳಿದ್ರೆ ಕಾರವಾರ ಬಂದರು ಕಂಡು ಬರುತ್ತೆ. ನೆಕ್ಸ್ಟ್ 2ನೇ ಬಂದರು ಯಾವುದಿದೆಪ್ಪ ಅಂದ್ರೆ ಬೇಲಿಕೆರೆ, ಅಂದ್ರೆ ನಿಯರ್ ಅಂಕೋಲದ ಬಳಿ ಕಂಡು ಬರುವಂತದ್ದು. ನೆಕ್ಸ್ಟ್ ಕುಮಟಾ ಬಂದರು ಕಂಡು ಬರುತ್ತೆ. ಅದಾದ ನಂತರದಲ್ಲಿ ಭಟ್ಕಳ ಬಂದರು ಕಂಡು ಬರುತ್ತೆ ನೋಡಿ. ಇವು ಉತ್ತರದಿಂದ ದಕ್ಷಿಣಕ್ಕೆ ಇರೋದು. 4ನೇ ಆನ್ಸರ್ ಇದಕ್ಕೆ ಸರಿಯಾಗಿರೋದನ್ನ ನೋಡ್ತೀವಿ. ಇದು ಪೇಜ್ ನಂಬರ್ 23ರಲ್ಲಿ ಈ ಮ್ಯಾಪ್ ಕಂಪ್ಲೀಟ್ ನಿಮಗೆ ಬಂದರುಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ನೆಕ್ಸ್ಟ್ ಮತ್ತೊಂದು ಕ್ವಶನ್ ಇದೆ, ಲಾಸ್ಟ್ ಒನ್ನು. ಕೆಳಗಿನ ಕರ್ನಾಟಕದಲ್ಲಿನ ಸಂರಕ್ಷಣಾ ಪ್ರದೇಶಗಳನ್ನ, ಹುಲಿ ಸಂರಕ್ಷಣಾ ಪ್ರದೇಶಗಳನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಸೊ ಯಾವ್ಯಾವುದು ಹುಲಿ ಸಂರಕ್ಷಣಾ ಪ್ರದೇಶಗಳು ಇಲ್ಲಿದಾವ ಅಂತ ಹೇಳಿ, ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಹೌದು, ಭದ್ರಾ ಹೌದು, ಕಾಳಿ ಹೌದು. ಅದರ ಜೊತೆಗೆ ಮತ್ತೊಂದು ಯಾವ್ದಪ್ಪ ಅಂದ್ರೆ ನಾಗರಹೊಳೆ ಕಂಡು ಬರುತ್ತವೆ. ಇವು 4 ಕೂಡ ಹುಲಿ ಸಂರಕ್ಷಣಾ ಪ್ರದೇಶಗಳು ನೋಡಿ. ಎ ಸರಿ ಇದೆ, ನಂತರ ಸಿ ಸರಿ ಇದೆ, ನಂತರ ಇ ಸರಿ ಇದೆ, ಮತ್ತೆ ಎಫ್ ಸರಿ ಇದೆ ನೋಡಿ. ಇಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶಗಳ ಒಂದು ಪಟ್ಟಿನೇ ಇದೆ, ಲೀಸ್ಟೇ ಇದೆ. ಪೇಜ್ ನಂಬರ್ 62ರಲ್ಲಿ ಬುಕ್ಸ್ ಅಲ್ಲಿ ನಿಮಗೆ ಸಿಗತ್ತಿದು ನೋಡಿ. ಬಂಡೀಪುರ ಇದೆ, ಭದ್ರಾ, ನಾಗರಹೊಳೆ, ಹಂಸಿ ಅಥವಾ ಕಾಳಿ ಅಂತ ಕರಿತೀವಿ, 2 ಒಂದೇ ಅರ್ಥ. ಬಿಳಿಗಿರಿ ರಂಗನ ಬೆಟ್ಟ ಅಂತ ಕಂಡು ಬರುತ್ತೆ, BRT ಅಂತ. ಇವಿಷ್ಟು ಕರ್ನಾಟಕದಲ್ಲಿರುವಂತಹ ಹುಲಿ ಸಂರಕ್ಷಣಾ ತಾಣಗಳಾಗಿರ್ತವೆ ನೋಡಿ. ಸ್ನೇಹಿತರೆ, ವಿತ್ ಪೇಜ್ ನಂಬರ್ ಅಲ್ಲಿ ಈ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಇದೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಕರ್ನಾಟಕ ಜಿಯೋಗ್ರಫಿ ಅನ್ನೋಂಥದ್ದು ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಸೊ ಅಷ್ಟು ಮಾಹಿತಿಯನ್ನು ಒಳಗೊಂಡಂತಹ ಒಂದು ಬುಕ್ಸೇ ಈ ಕರ್ನಾಟಕ ಜಿಯೋಗ್ರಫಿ. ನೀವೆಲ್ಲರೂ ಕೂಡ ಬುಕ್ಸನ್ನು ಪರ್ಚೇಸ್ ಮಾಡಿ ಓದಿ ಹೆಚ್ಚಿನ ನಾಲೆಡ್ಜನ್ನು ಪಡ್ಕೊಳ್ಳಿ. ಮುಂದೆ ಬರ್ತಾ ಇರುವಂತಹ ಎಕ್ಸಾಮಲ್ಲಿ ನೀವೆಲ್ಲರೂ ಪಾಸ್ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಉತ್ತರಾಯಣ ಅನ್ನೋದು ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆ ಭವಿಷ್ಯವನ್ನು ತರಲಿ ಅಂತ ಹಾರೈಸ್ತಾ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.